ಅಸ್ಥಿಪಂಜರ ಪತ್ತೆ ಪ್ರಕರಣ ಬಗೆದಷ್ಟು ಬಯಲಾಗುತ್ತಿದೆ ಐವರ ಸಾವಿನ ಪ್ರಕರಣ. ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಪ್ರಕರಣ ಅಂದ್ರೆ ಅದು ಚಿತ್ರದುರ್ಗದ ಅಸ್ಥಿಪಂಜರ ಪತ್ತೆ ಪ್ರಕರಣ. ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದರ ಕುರಿತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ಐವರು ಯಾಕೆ ಮೃತಪಟ್ರು, ಅವರ ಸಾವಿಗೆ ಬಲವಾದ ಕಾರಣವಾದ್ರೂ ಏನು, ಆರ್ಥಿಕವಾಗಿ ಸದೃಢವಾಗಿದ್ರು ಏನಾಯ್ತು, ನಡಿಬಾರದ ಘಟನೆ ಏನಾದ್ರೂ ನಡೀತಾ ಅನ್ನೋದು ಇಡೀ ರಾಜ್ಯದ ಜನರು ತಲೆಕೆಡಿಸಿಕೊಳ್ಳುವಂತೆ ಮಾಡಿದೆ. ಚಿತ್ರದುರ್ಗದ ಕಾರಾಗೃಹ ರಸ್ತೆಯಲ್ಲಿನ ಪಾಳು ಮನೆಯಲ್ಲಿ ಈಚೆಗೆ ಅಸ್ಥಿಪಂಜರಗಳು ಪತ್ತೆಯಾಗಿರುವ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಕೆಲವು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮನೆಯಲ್ಲಿದ್ದ ಐವರು ಮೃತಪಟ್ಟ ನಂತರ ಶವಗಳ ದುರ್ವಾಸನೆ ಕೊಠಡಿಯಿಂದ ಹೊರಹೋಗದಂತೆ ಹವಾನಿಯಂತ್ರಿತ ವ್ಯವಸ್ಥೆ ತಡೆದಿತ್ತು ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಬರೋಬ್ಬರಿ 4 ತಿಂಗಳ ಕಾಲ ಎಸಿ ಆನ್. 2019 ಸೆಪ್ಟೆಂಬರ್ನಲ್ಲಿಯೇ ಪೊಲೀಸರು ಬಂದಿದ್ರು. ದುರಂತ ಸಂಭವಿಸಿದ ಆರಂಭದ 4.5 ತಿಂಗಳು ಹವಾನಿಯಂತ್ರಿತ ವ್ಯವಸ್ಥೆ ಚಾಲನೆಯಲ್ಲಿತ್ತು ಎಂಬ ಸುಳಿವು ಮನೆಯ ವಿದ್ಯುತ್ ಬಿಲ್ ಮೂಲಕ ತಿಳಿದು ಬಂದಿದೆ. ಚಿತ್ರದುರ್ಗ ನಗರದ ಕಾರಾಗೃಹ ರಸ್ತೆಯ ಪಾಳು ಬಿದ್ದ ಮನೆ ಕೋಣೆಯಲ್ಲಿ 2 ವರ್ಷಗಳ ಹಿಂದೆಯಷ್ಟೇ ಎಸಿ ಅಳವಡಿಸಲಾಗಿತ್ತು. ಅಲ್ಲದೆ ಮನೆಯ ಮುಂದಿನ ರಸ್ತೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿತ್ತು. ರಸ್ತೆ ಹಾಗೂ ಮನೆಗೆ 20 ಅಡಿಗೂ ಹೆಚ್ಚು ಅಂತರವಿತ್ತು. ಈ ಜಾಗದಲ್ಲಿ ಕಳೆಗಿಡ ಬೆಳೆದು ಮನೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದ ನಿವೃತ್ತ ಇಂಜಿನಿಯರ್ ಎನ್.ಕೆ. ಜಗನ್ನಾಥ ರೆಡ್ಡಿ ಕುಟುಂಬ ಮನೆಗೆ ಎಸಿ ಅಳವಡಿಸಿಕೊಂಡಿತ್ತು. 2 ಹವಾನಿಯಂತ್ರಕ ಯಂತ್ರಗಳು ಇರೋದನ್ನ ಪೊಲೀಸರು ಖಚಿತಪಡಿಸಿದ್ದಾರೆ. 4 ತಿಂಗಳ ಬಳಿಕ ವಿದ್ಯುತ್ ಕಡಿತ. ಬಿಲ್ ಕಟ್ಟದೇ ಇರೋದಕ್ಕೆ ಬೆಸ್ಕಾಂನಿಂದ ಕ್ರಮ. 2019 ಮೇ ತಿಂಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡ ಬಳಿಕ ಎಸಿ ವರ್ಕ್ ಆಗೋದು ತಪ್ಪಿದೆ. ಮನೆಯಲ್ಲಿ 2 ವಿದ್ಯುತ್ ಮೀಟರ್ಗಳಿದ್ದು ಒಂದನ್ನ ಗೃಹ ಬಳಕೆಗೆ ಹಾಗೂ ಮತ್ತೊಂದು ನೀರಿನ ಮೋಟಾರ್ಗೆ ಮೀಸಲಿಡಲಾಗಿತ್ತು. ಗೃಹ ಬಳಕೆಯ ಬಿಲ್ 6,237 ರೂಪಾಯಿ ಹಾಗೂ ನೀರಿನ ಮೋಟಾರ್ ಬಿಲ್ 2,850 ಬಾಕಿ ಉಳಿದಿರೋದನ್ನ ಬೆಸ್ಕಾಂ ಖಚಿತಪಡಿಸಿದೆ. ಹೀಗಾಗಿ ಮೃತದೇಹಗಳ ದುರ್ವಾಸನೆ ಬಂದಿಲ್ಲ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಆದ್ರೆ ಅಕ್ಕಪಕ್ಕದವರು ಈ ಹಿಂದೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಆಗ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ರು. 2019 ಸೆಪ್ಟೆಂಬರ್ನಲ್ಲಿ ಪೊಲೀಸರಿಗೆ ಮಾಹಿತಿ. ಪರಿಶೀಲನೆ ನಡೆಸಿ ಹೋಗಿದ್ದ ಪೊಲೀಸರು ಮನೆಯಿಂದ ದುರ್ವಾಸನೆ ಬರುತ್ತಿರುವ ಬಗ್ಗೆ 2019 ಸೆಪ್ಟೆಂಬರ್ನಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮನೆಗೆ ಹಾಕಿದ್ದ ಬೀಗ ಗಮನಿಸಿ ಮರಳಿದ್ರು. ನಾಯಿ ಅಥವಾ ಸಾಕು ಪ್ರಾಣಿ ಸತ್ತಿರಬಹುದು ಎಂದು ಊಹಿಸಿದ್ರು. ಆ ಟೈಮ್ನಲ್ಲಿ ಮನೆಯ ಬಾಗಿಲು ತೆಗೆದು ಸ್ಥಳದ ಮಹಜರು ಮಾಡಲು ಅಕ್ಕಪಕ್ಕದವರು ಸಹಿ ಹಾಕಿಲ್ಲ ಅನ್ನೋ ಕಾರಣವನ್ನ ಸಹ ನೀಡಲಾಗಿದೆ. ಹಾಗಾಗಿ ಸೆಪ್ಟೆಂಬರ್ 2019ರಲ್ಲಿ ಐವರು ಮೃತಪಟ್ಟಿದ್ರೂ ಕೂಡ 2023 ಡಿಸೆಂಬರ್ ಕೊನೆಯ ವಾರದಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಪೊಲೀಸರು ಹಾಗೂ ವಿಧಿವಿಜ್ಞಾನ ತಜ್ಞರ ತಂಡ ಸಾಕ್ಷ್ಯ ಸಂಗ್ರಹ ಕಾರ್ಯ ಮುಂದುವರೆಸಿದೆ. ಮನೆ ಮುಂಭಾಗದ ಗಿಡಗಳನ್ನ ಸ್ವಚ್ಛಗೊಳಿಸಲಾಗಿದ್ದು ಆವರಣವನ್ನ ಇಂಚಿಂಚು ಪರಿಶೀಲನೆ ನಡೆಸಲಾಗುತ್ತಿದೆ. ಮನೆಯಲ್ಲಿ ಹಲವು ವಸ್ತುಗಳು ಕಳುವಾಗಿರುವ ಬಗ್ಗೆಯೂ ಪೊಲೀಸರು ಪರಿಶೀಲನೆ ನಡೆಸಿದ್ರು. ದ್ವಿಚಕ್ರ ವಾಹನದ ಟೈರ್ ನಾಪತ್ತೆಯಾಗಿದ್ದು ಕಳುವಾಗಿರುವ ಸಂಶಯಕ್ಕೆ ಪುಷ್ಟಿ ಕೊಟ್ಟಿದೆ. ಮದ್ಯದ ಬಾಟಲಿಗಳು ಕಾಂಪೌಂಡ್ ಆವರಣದಲ್ಲಿ ಸಿಕ್ಕಿವೆ. ಒಟ್ಟಾರೆಯಾಗಿ ಅಸ್ಥಿಪಂಜರ ಪತ್ತೆ ಪ್ರಕರಣ ದಿನ ಕಳೆದಂತೆ ಕುತೂಹಲ ಮೂಡುವಂತೆ ಮಾಡ್ತಾ ಇದ್ದು, ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಅಂಶವನ್ನ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.